ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಸಖಿ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾವು ಬೆಳಗ್ಗೆ ಟಿಫನ್ಗೆ ಮಸ್ತಾಗಿ ಮಾಡುವಂಥ ಆಲೂ ಪರೋಟ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ಫಸ್ಟ್ ಈಗ ಇದರದ ಡೋ ಹೆಂಗೆ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ಇಲ್ಲಿ ನಾನು ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ತೊಗೊಂಡೀನಿ. ಇಲ್ಲಿ ನಾನು 1 ಕಪ್ ಆಗುವಷ್ಟು ಗೋಧಿ ಹಿಟ್ಟಿಗೆ ಅರ್ಧಕ್ಕಿಂತ ಕಮ್ಮಿ ಆಗುವಷ್ಟು ನಾನು ಮೈದಾ ಹಿಟ್ಟು ಹಾಕ್ಕೊಂಡೀನಿ. ಇಲ್ಲಿ ನೀವು ಬೇಕಂದ್ರೆ ಪೂರ್ತಿ ಮೈದಾ ಹಿಟ್ಟೇನು ಮಾಡ್ಬೋದು, ಆದರೆ ನಾನು ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡು ಮಿಕ್ಸ್ ಮಾಡ್ಕೊಂಡೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಯಾಸ ಒಂದು ಚಲೋತ್ನಂಗೆ ಚಪಾತಿ ಹಿಟ್ಟಿನ ಹದಕ್ಕೆ ಟೈಟ್ ಡೋ ನೀವು ರೆಡಿ ಮಾಡ್ಕೋಬೇಕಾಕೈತಿ. ನೆನಪಿರಲಿ, ಪೂರ್ತಿ ಇದನ್ನು ಗಟ್ಟಿಯಾಗ ಮಾಡ್ಕೋಬಾರ್ದು, ಟೈಟ್ ಆಗಬಾರ್ದು. ಪೂರ್ತಿ ಡೋ ಯಾವಾಗಲೂ ಸಾಫ್ಟಾಗಿ ಮೀಡಿಯಮ್ಮಾಗ ಇರಲಿ. ಇದನ್ನು ತೆಗೆದು ಇಟ್ಕೊಂಡೆ ಈಗ ಇದರದ್ದು ಫಿಲ್ಲಿಂಗ್ ಹೆಂಗೆ ಮಾಡ್ತಾರಂತ ನೋಡ್ಕೊಂಬರೋಣ ಬರ್ರಿ. ಫಸ್ಟ್ ಗ್ಯಾಸ್ ಮ್ಯಾಗ ಒಂದು ಚಿಕ್ಕ ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋರಿ. ಹಾಕೊಂಡು ಕ್ಯಾಸ ಎಣ್ಣೆ ಬಿಸಿ ಆದ್ಮ್ಯಾಗ ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಅಷ್ಟು ಸಿಡಿದಾದ್ಮ್ಯಾಗ ಇದಕ್ಕೆ ನೀವು ಖಾರ ಎಷ್ಟು ತಿಂತೀರಿ ಅದರ ತಕ್ಕಂಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಹೆಚ್ಚಿಟ್ಟಿದ್ದ ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ. ಇದನ್ನ ಒಮ್ಮೆ ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಅಷ್ಟು ಅಂದ್ರೆ ಉಳ್ಳಾಗಡ್ಡಿ ಹಸಿ ವಾಸನೆ ಮತ್ತು ಮೆಣಸಿನ್ಕಾಯ್ದು ಹಸಿ ವಾಸನೆ ಅಷ್ಟು ಹೋಗಿರ್ಬೇಕು, ಕರೆಕ್ಟಾಗಿ ಬೆಂದಿರ್ಬೇಕವ. ಅವು ಕರೆಕ್ಟಾಗಿ ಅಷ್ಟು ಬೆಂದಾದ್ಮ್ಯಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡು ಇದನ್ನಷ್ಟು ಆರಿಸ್ಕೋಬೇಕು. ತಣ್ಣಗಾದ್ಮ್ಯಾಗ ಈಗ ಇದನ್ನಷ್ಟು ಮಿಕ್ಸಿ ಜಾರಿಗೆ ಹಾಕೊಂಡು ಕ್ಯಾಸ ಇಟ್ಕೊಳ್ಳೋಣ. ಈಗ ಇದನ್ನಷ್ಟು ಇದಕ್ಕೆ ಹಾಕಿದಾದ್ಮ್ಯಾಗ ಇದಕ್ಕೆ ಸ್ವಲ್ಪ ಹಸಿ ಶುಂಠಿ ಹಾಕ್ಕೊಳ್ಳೋಣ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮ್ಯಾಗ ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊರಿ. ಇಲ್ಲಿ ಲಿಂಬೆಹಣ್ಣು ನಾನು 1 ಅರ್ಧ ಹಿಂಡಿದ್ದೆ, ಅದನ್ನು ತೋರ್ಸೋದು ಮರ್ತಿದ್ದೆ, ಉಳಿದಿದ್ದೆ ತೋರ್ಸೀನಿ. ನೀವು ನಿಮ್ಮ ಎಷ್ಟು ತಿಂತೀವಿ ಹುಳಿ ಅದರ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೊರಿ. ಮ್ಯಾಗ ಟೇಸ್ಟ್ ಬ್ಯಾಲೆನ್ಸ್ ಆಗೋ ಸಂಬಂಧ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಈಗ ಇದನ್ನು ಪೂರ್ತಿ ಗ್ರೈಂಡ್ ಮಾಡ್ಕೊಂಬರೋಣ. ಇಲ್ಲಿ ನೋಡ್ಬೋದು ನೀವು ಈ ಥರ ಇದನ್ನು ಪೂರ್ತಿ ನುಣ್ಣಗೆ ನೀವು ರುಬ್ಕೊಂಬರ್ಬೇಕಾಕೈತಿ. ಮತ್ತು ಇಲ್ಲಿ ಇನ್ನೊಂದು ಕಡೆ ನಾನು 4 ಆಲೂಗಡ್ಡಿನ ಕರೆಕ್ಟಾಗಿ ಕುದಿಸಿಟ್ಕೊಂಡಿದ್ದೆ. ಈಗ ಅದನ್ನು ಕರೆಕ್ಟಾಗಿ ಇದನ್ನು ಈ ಥರ ಹೆರ್ಚೋ ಮನೆ ಒಳಗೆ ನೀವು ಹೆರ್ಚ್ಬೋದು. ಇರ್ಲಿಕ್ಕಂದ್ರೆ ಸ್ಮ್ಯಾಶರ್ ಇತ್ತು ಸ್ಮ್ಯಾಶ್ ಮಾಡ್ಬೋದು. ಇರ್ಲಿಕ್ಕಂದ್ರೆ ನೀವು ಪೂರ್ತಿ ಕೈಯಾಗ ಅದನ್ನು ಸಣ್ಣಗೆ ಅದು ಸ್ಮ್ಯಾಶ್ ಮಾಡ್ಕೋಬೇಕಾಕೈತಿ. ಇಲ್ಲಿ ಈ ಥರ ಮಾಡಿದರೆ ಏನಾಕೈತಿ, ನಿಮ್ಗೆ ಒಂದೊಂದು ಕಡೆ ಅದು ಏನು ದಪ್ಪಗೆ ಉಳಿತೈತಲ್ಲ ಆ ಥರ ಉಳಿಯೋಂಗಿಲ್ಲ. ಕರೆಕ್ಟಾಗಿ ಒಂದು ನಮೂನಿ ಹೆರಿಜ್ ಹೊಕ್ಕೈತಿ. ಅದ್ರ ಸಂಬಂಧ ಈ ಥರ ಮಾಡ್ಕೊಳ್ಳೋದು ಚಲೋ ಅಂತ ನಾನು ಈ ಥರ ಮಾಡ್ಕೊಳಕತ್ತೀನಿ. ಇರ್ಲಿಕ್ಕಂದ್ರೆ ಏನಾಕೈತಿ, ನೀವು ಹಂಗೆ ಕೈಲೇ ಅಥವಾ ಸ್ಮ್ಯಾಶರ್ಲೇ ಮಾಡ್ಕೊತಿರಲ್ಲ, ಅವು ಒಂದೊಂದು ಕಡೆ ಗಂಟು ಹಂಗೆ ಉಳಿದಾಗ ಲಟ್ಟಿಸ್ಬೇಕಾದ್ರೆ ಅವು ಬಂದು ಕ್ಯಾಸ ಹಿಟ್ಟು ಕಟ್ಟಾಗೋ ಚಾನ್ಸಸ್ ಭಾಳ ಇರ್ತಾವೆ. ಅದ್ರ ಸಂಬಂಧ ಕರೆಕ್ಟಾಗಿ ಈ ಥರ ನೀವು ಪೂರ್ತಿ ಸಣ್ಣಗೆ ಮಾಡ್ಕೋಬೇಕಾಕೈತಿ. ಇರ್ಲಿಕ್ಕಂದ್ರೆ ಕೈಲೇ ಪೂರ್ತಿ ಸಣ್ಣ ಮಾಡ್ಕೋತೀವಿ ಅಂದರೂ ಮಾಡ್ಕೋಬೋದು, ನಡಿತೈತಿ. ಆದ್ರೆ ಇದ್ರೊಳಗೆ ಯಾವುದೇ ಕಾರಣಕ್ಕೂ ಗಂಟಾಗ ದಪ್ಪಗೆ ಹಂಗೆ ಆಲೂಗಡ್ಡೆ ಉಳಿಬಾರ್ದು. ಇಲ್ಲೇ ನೋಡ್ಬೋದು ಎಷ್ಟು ಚಲೋ ಆಗಿರ್ತೈತಿ ಇದಂತೆ, ಎಷ್ಟು ಸಾಫ್ಟಾಗಿ ಆಗಿರ್ತೈತಿ. ಒಂದು ನಮೂನಿ ಯಾವುದೇ ಗಂಟಿರಂಗಿಲ್ಲ. ಇದೇ ಥರ ನಾನಿಲ್ಲಿ ಅಷ್ಟು ಮಾಡ್ಕೊಂಡೇನಿ. ಇಲ್ಲಿ ನೋಡ್ಬೋದು. ಈಗ ಆಗಿಲ್ಲಿ ಏನು ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಪೇಸ್ಟ್, ಅದನ್ನಷ್ಟು ಈಗ ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಕ್ಯಾಸ ಇದನ್ನಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕಾಕೈತಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಲೂಗಡ್ಡೆ ಜೊತೆ ಕರೆಕ್ಟಾಗಿ ಮಿಕ್ಸ್ ಆಗಬೇಕಾ. ಈಗ ಇದನ್ನು ಪೂರ್ತಿ ಫಿಲ್ಲಿಂಗ್ ಹೆಂಗೆ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ಫಸ್ಟ್ ಒಂದು ಚಪಾತಿ ಹಿಟ್ಟಿನಷ್ಟು ಉಳ್ಳಿ ಹರ್ಕೊಂಡು ಕ್ಯಾಸ ಈ ಥರ ಇದನ್ನು ಫಿಲ್ಲಿಂಗ್ ಏನು ಮಾಡಿ ಇಟ್ಕೊಂಡಿದ್ವಲ್ಲ ತೊಗೊಂಡು ಕ್ಯಾಸ ಈ ಥರ ಅದನ್ನು ಅದ್ರೊಳಗೆ ಇಟ್ಟು ಫಿಲ್ ಮಾಡ್ಕೊಳ್ಳೋಣ. ಇಲ್ಲ ನಾನು ಫಿಲ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕೈ ಮ್ಯಾಗ ತೊಗೊಂಡಿದ್ದೆ, ಅದ್ರ ಸಂಬಂಧ ಕರೆಕ್ಟಾಗಿ ರೆಕಾರ್ಡ್ ಆಗಿಲ್ಲ. ಆದರೆ ನೀವು ನಾರ್ಮಲಾಗಿ ಹೋಳ್ಗೆಗೆ ಆಗಲಿ ಮಾಡಬೇಕಾದ್ರೆ ಹೆಂಗೆ ತುಂಬ್ಕೊತಿರ್ತೀರಲ್ಲ, ಹೆಂಗೆ ಫಿಲ್ ಮಾಡ್ಕೊತಿರ್ತೀರಲ್ಲ ಅದೇ ಥರ ನೀವು ಇದನ್ನು ಫಿಲ್ ಮಾಡ್ಕೋಬೇಕಾಕೈತಿ. ಎಲ್ಲೂ ಗ್ಯಾಪ್ ಇರಬಾರ್ದು. ಮತ್ತು ಮ್ಯಾಗ ಏನು ಎಕ್ಸ್ಟ್ರಾ ಹಿಟ್ಟು ಉಳಿತಲ್ಲ ಅದನ್ನು ಸೀಲ್ ಮಾಡ್ಕೋಬೇಕಾಕೈತಿ ಒಂದು ಸೈಡ್ಲಿಂತ. ಈಗ ಇದನ್ನು ನೀವು ಹಿಟ್ಟಿನಾಗ ಈ ಥರ ಎದ್ದಬೇಕು. ನೀವು ಮೈದಾ ಹಿಟ್ಟಿದ್ರೆ ಮೈದಾ ಹಿಟ್ಟು, ಇರ್ಲಿಕ್ಕಂದ್ರೆ ಗೋಧಿ ಹಿಟ್ಟು ತೊಗೊಂಡಿದ್ವಿ ಅಂದ್ರೆ ಗೋಧಿ ಹಿಟ್ಟಲ್ಲಿ ಎದ್ದು ಕ್ಯಾಸ ಈ ಥರ ನೀವು ಇದನ್ನು ಕರೆಕ್ಟಾಗಿ ಲಟ್ಟಿಸ್ಕೋಬೇಕಾಕೈತಿ. ಇದನ್ನು ನೀವು ಬೇಕಂದ್ರೆ ದಪ್ಪಗೂ ಲಟ್ಟಿಸ್ಕೋಬೋದು, ಇಲ್ಕಂದ್ರೆ ನಡಿತೈತಿ ಅಂದ್ರೆ ತೆಳ್ಳಗೂ ಲಟ್ಟಿಸ್ಕೋಬೋದು. ನಾನಿಲ್ಲಿ ತೆಳ್ಳಗೆ ಲಟ್ಸಾಕತ್ತೀನಿ. ಕರೆಕ್ಟಾಗಿ ಈವನ್ಲಿ ಅಷ್ಟು ಕಡೆ ಸ್ಪ್ರೆಡ್ ಆಗಬೇಕು. ಒಳಗಿಂದ ಏನು ಫಿಲ್ಲಿಂಗ್ ಇಟ್ಟಿರಲ್ಲ ಈವನ್ಲಿ ಸ್ಪ್ರೆಡ್ ಆಗ್ಬೇಕು. ಆ ಥರ ನೀವು ಇದನ್ನು ಕರೆಕ್ಟಾಗಿ ಲಟ್ಟಿಸ್ಕೋಬೇಕಾಕೈತಿ. ಒಂದು ಕಡೆ ಜಾಸ್ತಿ ಪ್ರೆಷರ್ ಹಾಕೋಬೇಡ್ರಿ, ಹರಿತೈತಿ. ಈಗ ಲಟ್ಟಿಸ್ಕೊಂಡಾಗೈತಿ. ಈಗ ಇದನ್ನು ತೇವಿ ಮ್ಯಾಗ ಹಾಕಿ ಕ್ಯಾಸ ಬೇಯಿಸ್ಕೊಳ್ಳೋಣ ಬರ್ರಿ. ಈ ಥರ ನೋಡಿರಿ, ಕರೆಕ್ಟಾಗಿ ಎಣ್ಣೆ ಹಾಕಿ ತೇವಿ ಮ್ಯಾಗ ಈ ಥರ ಏನು ಲಟ್ಸಿದ್ರಲ್ಲ ಅದನ್ನು ಇದ್ರ ಮ್ಯಾಗ ಹಾಕೋಬೇಕು. ಕರೆಕ್ಟಾಗಿ ಇದನ್ನು ಮೀಡಿಯಮ್ ಫ್ಲೇಮ್ದಾಗ ಇಟ್ಕೊಂಡು ಕ್ಯಾಸ ಅಷ್ಟು ಬೇಯಿಸ್ಕೋಬೇಕಾಕೈತಿ. ಒಂದು ಸೈಡ್ಲಿಂತ ಈ ಥರ ಬೇಯ್ದಾದ್ಮ್ಯಾಗ ಇದನ್ನು ಹೊಳಿಸಿ ಹಾಕೋಬೇಕು. ಇದನ್ನು ಹೊಳಿಸಿ ಹಾಕೋಬೇಕಾದ್ರೆ ಹುಷಾರಿ, ಹರಿದಿರ್ತೈತಿ. ಅದ್ರ ಸಂಬಂಧ ಕರೆಕ್ಟಾಗಿ ಪೂರ್ತಿ ಬೆಂದೈತಿ, ತೆವಿ ಬಿಟ್ಟೈತಿ ಅಂತ ಗೊತ್ತಾದ್ಮ್ಯಾಗ ಇದನ್ನು ಹಾಗೆ ನೀವು ಹೊಳಿಸಿ ಹಾಕೋಬೇಕಾಕೈತಿ. ಈಗ ಇನ್ನೊಂದು ಸೈಡ್ ಬೆಂದೈತಿಲ್ಲ ನೋಡ್ಕೊಂಡು ಕ್ಯಾಸ ಈಗ ಇದನ್ನು ಎಲ್ಲಿ ಹಸಿ ಬಿಸಿ ಇರ್ತೈತಲ್ಲ ಹಿಟ್ಟು, ಎಲ್ಲಿ ಹೆಂಗೆ ಹಸಿ ಇರ್ತೈತಲ್ಲ ಅಲ್ಲೇ
ಕರೆಕ್ಟಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಬೇಯಿಸ್ಕೋಬೇಕಾಕೈತಿ. ಇಲ್ಲಿ ನೋಡ್ಬೋದು ನೀವು ಇದೇ ಥರ ಮಾಡ್ಕೊಂಡು ಅಷ್ಟು ಪೂರ್ತಿ ಪರೋಟಾನ ನೀವು ಕರೆಕ್ಟಾಗಿ ಬೇಯಿಸ್ಕೋಬೇಕಾಕೈತಿ. ನೋಡ್ಬೋದು ಕರೆಕ್ಟಾಗಿ ಬೆಂದೈತೆ ಅಂತ ಗೊತ್ತಾದ್ಮೇಲೆ ಎಷ್ಟು ಚಲೋ ಉಬ್ಬಿರ್ತಾವೆ ಇವು. ಈಗ ಇದನ್ನು ತಕೊಂಡು ಕೆಲಸ ಇಲ್ಲಿ ನೋಡ್ಬೋದು ನೀವು ಎಷ್ಟು ಚಲೋ ಆಗ್ಯಾವ ಅಂಥೇಳಿ. ಇದನ್ನು ನೀವು ಬೇಕಂದ್ರೆ ಇನ್ನು ಖಾರ ಜಾಸ್ತಿ ಹಾಕ್ಕೊಂಡು ಬೇಕಂದ್ರೆ ಒಬ್ಬೊಬ್ರು ಒಣ ಖಾರನೂ ಹಾಕಿ ಮಾಡ್ತಾರೆ, ಹಾಗೂ ಮಾಡ್ಕೋಬೋದು, ನಡಿತೈತಿ. ಇದು ಶುಂಠಿ ಮತ್ತು ಹಸಿಕಾಯಿ ಹಾಕೊಂಡು ಮಾಡೋದ್ರಿಂದ ಟೇಸ್ಟ್ ಭಾಳ ಚಲೋ ಆಕೈತ್ರಿ. ಇದನ್ನು ಮೊಸರಿನಾಗ ಹಾಕೊಂಡು ತಿನ್ನಕತ್ರ ಇನ್ನೂ ಚಲೋ ಇರ್ತೈತಿ. ಇದಾಗೈತಿ ಇವತ್ತಿನ ನಮ್ಮ ವಿಡಿಯೋ. ನಿಮ್ಗೆ ವಿಡಿಯೋ ಲೈಕ್ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.